ಮಂಜುನಾಥ್ಗೆ ಯಾರ ಹತ್ರನೂ ದುಡ್ಡು ಕಮಿಷನ್ ಹೊಡೆಯುವಂಥ ಅವಶ್ಯಕತೆ ಇಲ್ಲ. ಏನು ದುಡ್ಡು ಬರ್ತದೆ ಯೋಜನೆಗಳು ಇವತ್ತು ಸರ್ಕಾರದ ಬಳಿ ಇದೆ. ಕೋಲಾರ ಅಂದರೆ ಮುಂಚಿನ ವರ್ಷಗಳಲ್ಲಿ ಬರಪೀಡಿತ ಪ್ರದೇಶ ಆಗಿದೆ. 1200 ಅಡಿ 1300 ಅಡಿ 400 ಅಡಿ ಬೋರ್ವೆಲ್ ಹಾಕಿದ್ರೂ ನೀರು ಸಿಗ್ತಾ ಇಲ್ಲ. ಆದರೆ ಸರ್ಕಾರ ಕೊಟ್ಟಂಥ ಯೋಜನೆಯಿಂದ ಇವತ್ತು 300 ಅಡಿ 400 ಅಡಿಗೆ ನೀರು ಸಿಕ್ಕುವಂಥದ್ದು ಇವತ್ತಾಗಿದೆ. ಎಲ್ಲ ಕೆರೆಗಳಲ್ಲಿ ನೀರಿನ ಸೆಲೆ ಜಾಸ್ತಿ ಆಗಿದೆ, ಬೋರ್ವೆಲ್ಗಳಲ್ಲಿ ಜಾಸ್ತಿ ಆಗಿದೆ. ಎತ್ತಿನ ಹೊಳೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ನಾವು ಕೋಲಾರ ಜಿಲ್ಲೆಗೆ ಮಾಡ್ತಾ ಇದ್ವಿ. ಇನ್ನು ಬರೋ ತಿಂಗಳಲ್ಲಿ ಇನ್ನೊಂದು 3000 ಕೋಟಿ ರೂಪಾಯಿಗಳನ್ನು ಎಲ್ಲ ಕೆರೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಸರ್ಕಾರದ ಕಡೆಯಿಂದ ಏನೇನು ಜನಸಾಮಾನ್ಯರಿಗೆ ಕೆಲಸಗಳಾಗಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನು ಇವತ್ತು ಮಾಡುವುದ್ರ ಮುಖಾಂತರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಮಂಜುನಾಥ್ರವರಿಗೆ ದುಡ್ಡೇನು ದೇವರು ಕಮ್ಮಿ ಮಾಡಲಿಲ್ಲ. ಮಂಜುನಾಥ್ಗೆ ಯಾರ ಹತ್ರನೂ ದುಡ್ಡು ಕಮಿಷನ್ ಹೊಡೆಯುವಂಥ ಅವಶ್ಯಕತೆ ಇಲ್ಲ. ಏನು ದುಡ್ಡು ಬರ್ತದೆ ಎಲ್ಲ ದುಡ್ಡನ್ನು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತ ಹೇಳಿ ಆತನೇ ಪ್ರತಿ ಜಾಗಕ್ಕೆ ಹೋಗಿ ಅದರ ಮೇಲುಸ್ತುವಾರಿಯನ್ನು ಅವ್ರ ಸ್ನೇಹಿತರು ಅಕ್ಕ ಬುಕ್ಕ ಅಂತ ಹೆಸರಿಟ್ಬಿಟ್ಟಿದ್ದೀನಿ, ಮಂಜುಗೆ ಅನಿಲ್ ಕುಮಾರ್ಗೆ ಎಲ್ಲ ಕಡೆ ಇಬ್ಬರು ಹೋಗಿ ಕೆಲಸಗಳು ಕಾಮಗಾರಿ ಸರಿಯಾಗಿ ನಡೀತಾ ಇದೆಯಾ, ಏನಾದರೂ ಲೋಪದೋಷಗಳಾಗಿದ್ದರೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ. ನೀವು ಕಷ್ಟಪಟ್ಟು ಪಾಪ ಅವ್ರನ್ನ ಗೆಲ್ಲಿಸಿದ್ದೀರಿ. ಮಂಜುನಾಥ್ ಜಾತಿದೇನಿಲ್ಲಿ ಓಟ್ ಇಲ್ಲ, ಏನೊಂದು 200-300 ಓಟ್ ಐತ ಮಂಜು, 600 ಓಟ್ ಅಷ್ಟೇ. ನೀವೆಲ್ಲರೂ ಇವತ್ತು ಕಷ್ಟಪಟ್ಟು ಮಂಜುನಾಥನ್ನು ಗೆಲ್ಲಿಸಿ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಮಂಜುನಾಥ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಆ ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡು ಇವತ್ತು ನಿಮ್ಮೆಲ್ಲರ ಋಣ ಕೊತ್ತೂರು ಮಂಜುನಾಥ್ ಮೇಲೆ ಈ ಥರ ಸಾರ್ವಜನಿಕರಿಗೆ ಸಹಾಯ ಮಾಡೋದ್ರ ಮುಖಾಂತರ, ನಿಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನು ಸ್ವಲ್ಪವಾಗಿ ತೀರಿಸುವಂಥ ಕೆಲಸ ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ. ಇದು ಬರೀ ತೋರಿಕೆಗೆ ಮತ್ತು ಹೊಗಳ್ಲಿಕ್ಕೆ ಹೇಳುವಂಥದ್ದಲ್ಲ. ಯಾವುದೇ ಕಾಮಗಾರಿ ಆಗಲಿ ಯಾವುದೇ ಆಗಲಿ ಸರ್ಕಾರಿ ಅಧಿಕಾರಿಗಳು ಏನು ಎಸ್ಟಿಮೇಟ್ ಮಾಡಿರ್ತಾರೆ ಆ ಪೂರ್ತಿ ಎಸ್ಟಿಮೇಟ್ ಹಣವನ್ನು ಸಾರ್ವಜನಿಕರಿಗೆ ಉಪಯೋಗಿಸುವಂತಹ ಒಂದು ಉತ್ತಮವಾದ MLA ಮಂಜುನಾಥ್.